ಒಂದು 35ರಿಂದ 40 ಸಂಖ್ಯೆಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಮಣ್ಣಿನ ಗಣಪತಿ ಕಲಾವಿದರು ಮಾತ್ರ ಅಷ್ಟೇ ಉಳ್ಕೊಂಡಿರೋ ಸರ್. ನೋಟಿಸ್ ಅಂತಂದೇಳಿ ಈ ಥರ ನೋಟಿಸ್ಗಳನ್ನು ಕೊಡ್ತಾ ಇದ್ದಾರೆ ಸರ್ ಅಷ್ಟೇ. ಅವರು 5-10 ಸಾವಿರ ರೂಪಾಯಿ ಒಂದು ಗಣೇಶನ ಮೂರ್ತಿ ಕೊಡ್ತಾರೆ ಸರ್ ಅವರು. ಮತ್ತು ಸೀಸ್ ಮಾಡಿದ ಮೇಲೆ ಮತ್ತು ಡೆಮಾಲಿಷನ್ ಮಾಡೋಕೆ ಅವರು ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂತಾರೆ, ಅದರಿಂದ ಏನಾದರೂ ಸಮಥಿಂಗ್ ಬರುತ್ತೆ ಏನೋ ಅಂತ ನೋಡ್ತಾ ಇದ್ದಾರೆ. ನಾವು ನಮ್ಮ ಅಜ್ಜ ಅಮ್ಮ ಮುತ್ತಾಜರ ಕಾಲದಿಂದ ಕೂಡ ನಾವು ಈ ಮಣ್ಣಿನ ಕಲಾವಿದರಾಗಿ ನಾವು ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಸಂಘದಿಂದ ನಾವು ಮಾತಾಡ್ತಾ ಇರೋದು. ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶವೇನಂತಂದರೆ, ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ನಾವು ಸುಮಾರು ಬಾರಿ ಅಧಿಕಾರಿಗಳಿಗೆ ವಿವಿಧ ರೀತಿಗಳಲ್ಲಿ ಅವರಿಗೆ ನಾವು ಒಂದು ಮನವಿಗಳನ್ನು ನಾವು ಕೊಡ್ತಾನೆ ಬಂದಿದ್ದೀವಿ. ಆ ಮನವಿಗಳಿಗೆ ಬರೀ ಸಭೆಗಳಾಗ್ತಾ ಇದೆ, ಬರೀ ಚರ್ಚೆಗಳಾಗ್ತಾ ಇದೆ ಅಷ್ಟೇ. ಇದನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೋಸ್ಕರವಾಗಿ ನಮ್ಮ ಜಿಲ್ಲಾಡಳಿತ ಭವನದಿಂದ ಆಗಿರ್ಬೋದು, ಮತ್ತು ರಿಟರ್ನ್ ನಮ್ಮ ಪರಿಸರ ಅಧಿಕಾರಿಗಳಾಗಿರ್ಬೋದು, ನಗರಸಭೆಯಿಂದ ಆಗಿರ್ಬೋದು ಸರ, ಮತ್ತು ಆಮೇಲೆ ತಾಲೂಕು ಇಒಗಳಾಗಿರ್ಬೋದು, ಗ್ರಾಮ ಪಂಚಾಯತಿ PDOಗಳಾಗಿರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂತಹ ರೆಸ್ಪಾನ್ಸ್ ಅವ್ರ ಕಡೆಯಿಂದ ಯಾವುದೇ ರೀತಿಯಾಗಿ ಬಂದಿಲ್ಲ ಸರ್. ಏಕೆ ಅಂತ ನಾನು ಬಂದಿಲ್ಲ ಅಂತ ಯಾಕೆ ಹೇಳ್ತೇನೆ ಅಂತಂದರೆ, ಅವ್ರು ಬರೀ ಪರ್ಟಿಕ್ಯುಲರ್ ಆಗಿ ಏನು ಕೊಡ್ತಾರೆ ಅಂದರೆ ಒಂದು ಪತ್ರಗಳನ್ನು ಕೊಡ್ತಾ ಇದ್ದಾರೆ. ಯಾವ ರೀತಿ ಪತ್ರಗಳಂತಂದ್ರೆ ಸರ್, ಜಸ್ಟ್ ಒಂದು ನೋಟಿಸನ್ನು ಅಷ್ಟೇ ಕೊಡ್ತಾ ಇದ್ದಾರೆ. ಯಾವ ಥರ ನೋಟಿಸ್ ಅಂತಂದರೆ, ನೋಟಿಸ್ ಅಂತಂದೇಳಿ ಈ ಥರ ನೋಟಿಸ್ಗಳನ್ನು ಕೊಡ್ತಾ ಇದ್ದಾರೆ ಸರ್ ಅಷ್ಟೇ. ಅವರು ಏನಕ್ಕೆ ನೋಟಿಸ್ ಅಂತಂತಾರೆ, ಒಂದು ವಾರದ ಒಳಗಡೆ ಗ್ರಾಮ ಮಟ್ಟದಲ್ಲಿ ಆಗಿರ್ಬೋದು, ಯಾವುದೋ ಒಂದು ಏರಿಯಾಗಳಾಗಿರ್ಬೋದು, ಅಲ್ಲಿರ್ತಕ್ಕಂತಹ ಮೂರ್ತಿಗಳು ನಾವು ಪತ್ತೆ ಹಚ್ಚಲು ನಮಗೆ ಒಂದು ವಾರ ನಮಗೆ ಕಾಲಾವಕಾಶ ಬೇಕಂತ ಕೇಳಿದ್ರು ಸರ್ ಅವರು. ಆ ಒಂದು ವಾರ ಕಾಲಾವಕಾಶ ಕೂಡ ಮುಗಿದು ಹೋಗಿದೆ ಸರ್ ಆಲ್ರೆಡಿ. ಮತ್ತು ರಿಟರ್ನ್ ಎಲ್ಲ ಅಧಿಕಾರಿಗಳು ಕೂಡ ಮನವಿಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ಯಾವುದೇ ರೀತಿಯ ಸ್ಪಂದನೆ ಇಲ್ಲ ಅವ್ರಿಗೆ. ಏಕೆ ಅಂತಂದರೆ, ಮಾನ್ಯ ಜಿಲ್ಲಾಧಿಕಾರಿಗಳು ಲಾಸ್ಟ್ ಟೈಮು ಹೇಳಿದರು. ಅವರು ಸಭೆಯನ್ನು ಕರೆದ್ರು ಸರ್. 29/7/2026 ದಿನಾಂಕದಂದು ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಸಭೆಯನ್ನು ಕರೆದ್ರು. ಆ ಸಭೆಗಳಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಷಯಗಳೇನಂತಂದರೆ, ನಾವು ಕ್ರಮವನ್ನು ಕೈಗೊಳ್ಳುತ್ತೇವೆ ಅನ್ನೋ ಒಂದು ಮಾತನ್ನು ಮಾತ್ರ ಅವರಲ್ಲಿ ವ್ಯಕ್ತಪಡಿಸಿದ್ದಾರೆ. ಮತ್ತೆಲ್ಲ ಅಧಿಕಾರಿಗಳು ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸ್ಪಂದನೆ, ನಮಗೆ ಯಾವುದೇ ರೀತಿಯ ಸ್ಪಷ್ಟ ಮಾಹಿತಿಯಿಂದ ನಮಗೆ ಯಾವುದು ಕೂಡ POP ಬ್ಯಾನ್ ಅನ್ನೋದಕ್ಕಂಥದ್ದು ಅಧಿಕಾರಿ ವರ್ಗಗಳಲ್ಲಿ ಯಾವುದೇ ಸ್ಪಷ್ಟ ಮಾಹಿತಿಗಳು ಬರ್ತಾ ಇಲ್ಲ. ಯಾಕೆ ಅಂದರೆ ಸರ್, ಲಾಸ್ಟ್ ಟೈಮ್ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಯಾವ್ಯಾವ ಒಂದು ಗ್ರಾಮದಲ್ಲಿ ಯಾವ್ಯಾವ ಒಂದು ಮೂರ್ತಿಗಳು ಎಲ್ಲೆಲ್ಲೇ ಇದಾವೆ ಅನ್ನೋದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮತ್ತು ಪರಿಸರ ಅಧಿಕಾರಿ ಅವರಿಗೆ ನಾವು ಪ್ರೂಫ್ ಸಮೇತವಾಗಿಯೇ ನಾವು ಅವರಿಗೆ ಫೋಟೋ ಸಮೇತವಾಗಿ GPS ಫೋಟೋ ಲೊಕೇಶನ್ ಸಮೇತವಾಗಿ ನಾವು ಅವರಿಗೆಲ್ಲ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದೀವಿ. ನಾವು ನಮ್ಮ ಒಂದು ಸಂಘಟನೆ ಒಂದು ವತಿಯಿಂದ, ನಮ್ಮ ಸಂಘದ ವತಿಯಿಂದ ನಾವೆಲ್ಲ ಮಾಹಿತಿಯನ್ನು ಕೂಡ ಕೊಟ್ಟರೂ ಕೂಡ ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಆಗಿರ್ಬೋದು ರೀ, ಪರಿಸರ ಅಧಿಕಾರಿಗಳಾಗಿರ್ಬೋದು, ಮತ್ತು ಅದೇ ರೀತಿಯಾಗಿ ನಗರಸಭೆಯವರಾಗಿರ್ಬೋದು, ಗ್ರಾಮ ಪಂಚಾಯತಿಯವರಾಗಿರ್ಬೋದು, ಮತ್ತು ಈ ತಾಲೂಕು ಇಒಗಳಾಗಿರ್ಬೋದು, ಯಾವುದೇ ರೀತಿಯಂಥ ಸ್ಪಷ್ಟ ಮಾಹಿತಿಯನ್ನು ಕೊಡ್ತಲ್ಲ. ಸೀಸ್ ಮಾಡ್ತಾ ಇಲ್ಲ. ಸೀಸ್ ಮಾಡೋಕ್ಕೆ ಅವ್ರಿಗೆ ಭಯ. ಅವರಿಗೆ ಏಕೆ ಭಯ ಅಂತಂದರೆ, ಯಾರಾದರೂ ಏನಾದರೂ ಅವರಿಗೆ ಏನೋ ಒಂದು ಹೇಳ್ತಾರೆ, ಏನೋ ಒಂದು ಕೇಳ್ತಾರೆ, ಒಂದು ಭಯ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ನನಗೆ ಗೊತ್ತಿಲ್ಲ ಸರ್ ನನಗೆ ಅದು. ಮತ್ತು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂತಂದರೆ, ಇದನ್ನು ಸೀಸ್ ಮಾಡೋಕ್ಕೆ ಅವ್ರಿಗೆ ಯಾಕೆ ಭಯ ಅಂತಂತಂದರೆ, ಭಯನೂ ಒಂದಿದೆ. ಮತ್ತು ಸೀಸ್ ಮಾಡಿದ ಮೇಲೆ ಮತ್ತು ಡೆಮಾಲಿಷನ್ ಮಾಡೋಕೆ ಅವರು ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂತಾರೆ, ಅದರಿಂದ ಏನಾದರೂ ಸಮಥಿಂಗ್ ಬರುತ್ತೆ ಏನೋ ಅಂತ ನೋಡ್ತಾ ಇದ್ದಾರೆ. ಅದನ್ನು ಕೂಡ ನೋಡಿದ್ದಾರೆ. ಅದು ಕೂಡ ನಮಗೆ ಗಮನಕ್ಕೆ ಬಂದಿದೆ. ಆದರೆ ಅಷ್ಟೊಂದು ಸ್ಪಷ್ಟವಾದ ಮಾಹಿತಿ ಬಂದಿಲ್ಲ. ಜಸ್ಟ್ ಕೇಳ್ತಾ ಇದ್ದಾರೆ, ಸತಾಯಿಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ನಮ್ಗೆ ಕೂಡ ಕಂಡು ಬಂದಿದೆ ಸರ್. ಈಗ ಸಣ್ಣ ಪುಟ್ಟ ಕಲಾವಿದರು ಶ್ರೀ ಆದಿಶಕ್ತಿ ಜ್ಯೋತಿಷಾಲಯ, ಕೇರಳದ ಪಂಡಿತ್ ಗೋವಿಂದರಾಜನ್ ಶಾಸ್ತ್ರಿ ಇವರು ಕಳೆದ 35 ವರ್ಷಗಳಿಂದ ಹಾವೇರಿ ನಗರದಲ್ಲಿ ಖಾಯಮಾಗಿ ನೆಲೆಸಿದ್ದಾರೆ. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಗುಪ್ತವಾಗಿ ಇಡಲಾಗುವುದು. ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ, ಪರಿಹಾರ ಶತಸಿದ್ಧ. ಇನ್ನು ನಿಮ್ಮ ಶಾಸ್ತ್ರೋಕ್ತ ಅಂತಿಮ ಪರಿಹಾರಗಳಿಗೆ ಪೂರ್ವಭಾವಿಯಾಗಿ ದೂರವಾಹಿನಿ ಮೂಲಕ ಸಂಪರ್ಕಿಸಿ ನಿಮ್ಮ ಭೇಟಿಯ ಸಮಯವನ್ನು ಖಚಿತಪಡಿಸಿಕೊಳ್ಳಿ. ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ದರೂ ಪುರಾತನ ಕೇರಳೀಯ ಶಾಸ್ತ್ರೀಯ ಪದ್ಧತಿಗಳಿಂದ ಶಾಶ್ವತ ಪರಿಹಾರ ನೀಡುವರು. ಹಿಂದೆ ಸಂಪರ್ಕಿಸಿ. ವಂಶ ಪಾರಂಪರ್ಯ ಸುದೀರ್ಘ ಅನುಭವ ಪಡೆದ ಖಾಯಂ ವಿಳಾಸ ಶ್ರೀ ಆದಿಶಕ್ತಿ ಜ್ಯೋತಿಷಾಲಯ, ಡಾಕ್ಟರ್ ಗೊಡ್ಡೆಮ್ಮೆ ದವಾಖಾನೆ ಹತ್ತಿರ, MG ರೋಡ್, ಬಸ್ ಸ್ಟ್ಯಾಂಡ್ ಹತ್ತಿರ, ಹಾವೇರಿ. ಮೊಬೈಲ್ ನಂಬರ್ 9845040054. ಮಣ್ಣಿನ
ಮಣ್ಣಿನ ಮೂರ್ತಿಗಳನ್ನು ತಯಾರು ಮಾಡಿ ಅವರು ಮಾರಾಟ ಮಾಡ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ನಾವು ನಮ್ಮ ಅಜ್ಜ ಅಮ್ಮ ಮುತ್ತಾಜರ ಕಾಲದಿಂದ ಕೂಡ ನಾವು ಈ ಮಣ್ಣಿನ ಕಲಾವಿದರಾಗಿ ನಾವು ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ನಾವು ಬಂದಂಥ ಒಂದು ಪೀಳಿಗೆಗಳಲ್ಲಿ ಇವಾಗ ಜಸ್ಟ್ ನಾವು ಉಳಿದಿರ್ತಕ್ಕಂಥದ್ದು ಒಂದು 35ರಿಂದ 40 ಸಂಖ್ಯೆಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಮಣ್ಣಿನ ಗಣಪತಿ ಕಲಾವಿದರು ಮಾತ್ರ ಅಷ್ಟೇ ಉಳ್ಕೊಂಡಿರೋ ಸರ್. ಇನ್ನು ಉಳಿದಂಥ ಕಲಾವಿದರು ಏನಾಗ್ತಿದ್ದಾರಪ್ಪ ಅಂತಂತಂದರೆ ಅವರು ಕೂಡ ಮಣ್ಣಿಂದ ಮಾಡ್ತಿದ್ರು ಮೊದಲಿಗೆ. ಅವರು ಇವಾಗ ಪರಿವರ್ತನೆಗೊಂಡಿದ್ದಾರೆ. ಏಕೆ ಪರಿವರ್ತನೆಗೊಂಡಿದ್ದಾರೆ ಅಂತಂದರೆ ಕಡಿಮೆ ಒಂದು ದರದಲ್ಲಿ POP ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿಗಳು ಸಿಗ್ತವೆ ಸರ್. ಮಾರಾಟಕ್ಕೆ ಮಹಾರಾಷ್ಟ್ರದಿಂದ ತರ್ತಾರೆ, ಬೆಳಗಾವಿಯಿಂದ ತೊಗೊಂಡ್ಬರ್ತಾರೆ. ಮತ್ತು ರಿಟರ್ನ್ ಆಗಿ ಗೋಕಾಕ್ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಕೊಣ್ಣೂರು ಅಂತಕ್ಕಂಥ ಗ್ರಾಮದಲ್ಲಿ POP ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ ಆ ಗಣೇಶ ಮೂರ್ತಿಗಳನ್ನು ಇಲ್ಲಿಗೆ ಮಾರಾಟ ತೊಗೊಂಡ್ಬರ್ತಾರೆ. ಆ ಮಾರಾಟ ತೊಗೊಂಡ್ಬಂದ್ಬಿಟ್ಟು ಇಲ್ಲಿರ್ತಕ್ಕಂತಹ ಒಂದು ಸಂಘಟನೆ ಗಣಪತಿ ಇರ್ತಕ್ಕಂತಹ ವೇದಿಕೆಯವರಿಗೆ ಇವರಿಗೆ ಸಂಘಟನೆಯವರಿಗೆ ಅದನ್ನ ಮಾರಾಟ ಮಾಡ್ತಾರೆ. ಅದು ಯಾವ ರೀತಿಯಾಗಿ ಮಾರಾಟ ಮಾಡ್ತಾರೆ ಅಂದರೆ ಕಡಿಮೆ ದರದಲ್ಲಿ ಮಾಡ್ತಾರೆ. 5-10 ಸಾವಿರ ರೂಪಾಯಿಗೆ ಒಂದು ಗಣೇಶನ ಮೂರ್ತಿ ಕೊಡ್ತಾರೆ ಸರ್ ಅವರು. ಅಂದರೆ ಒಂದು POP ಚೀಲಕ್ಕೆ ಒಂದು ಗಣೇಶ ಮೂರ್ತಿನೇ ಆಗಿಬಿಡುತ್ತೆ. POPದು ಅಂದರೆ ಒಂದು ಹೆಚ್ಚು ಕಡಿಮೆ 700 ರೂಪಾಯಿಗೆ ಒಂದು POP ಚೀಲ ಸಿಗುತ್ತೆ. ಆ ಚೀಲದಲ್ಲಿ ಏನಾಗುತ್ತೆ, ಒಂದು ಗಣೇಶ ಮೂರ್ತಿ ಆಗಿಬಿಡುತ್ತೆ ಸರ್. 600 ಫುಟಿನ ದೊಡ್ಡ ಗಣಪತಿ ಆಗಿಬಿಡುತ್ತೆ. ಆದ ಬಳಿಕ ಅದನ್ನು ಅವರು 5 ಸಾವಿರಕ್ಕೂ ಕೊಡ್ತಾರೆ, 4 ಸಾವಿರಕ್ಕೂ ಕೊಡ್ತಾರೆ.